ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾ? ಏನ್ರಿ ಇದು? ನಾನ್ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ದೆ. ಆದ್ರೆ ನೀವೆಲ್ರು ನನಗ್ ಗುಡ್ ಮಾರ್ನಿಂಗ್ ಹೇಳಿದ್ರಾ? ಏನು? ಇಲ್ಲಿರೋದ್ರಲ್ಲಿ ಒಂದ್ 8-10 ಜನ ಗುಡ್ ಮಾರ್ನಿಂಗ್ ನನಗ್ ಹೇಳಿರ್ಬೋದು. ಸುಳ್ಳು ಸುಳ್ಳು ಹೇಳ್ತೀರಾ? ಏನ್ ಎದುರುಗಡೆ ಇದ್ದಂಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ದೀರಾ? ಗೊತ್ತು ಗೊತ್ತು. ನೀವೆಲ್ಲ ಅನ್ಕೊಂತಾ ಇರ್ಬೋದು. ಏನಂದ್ರೆ, ಈ ಪೆಂಗ್ ನನ್ ಮಗನಿಗೆ ನಾವ್ ಹೇಳ್ದಿದ್ರೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಏನ್ ಹೇಳ್ತೀಯಾ ಅಂತ. ವೆಯ್ಟ್ ನಿಧಾನ. ನಾವಿದ್ರಲ್ಲಿ ಪರ್ಜರಿ ಮಾಡಿದೀವಿ ಗೊತ್ತಾ? ನಮ್ಗಿವೆಲ್ಲ ಸಿಲ್ಲಿ ಮ್ಯಾಟ್ರ್ ಇವೆಲ್ಲ. ನಾವಿನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದು. ನನ್ನ ಪ್ರಕಾರ ಇದು ಗುಂಪಲ್ ಗೋವಿಂದ ಜೈ ಅಂತಾರಲ್ಲ ಅದು. ನಾವೆಲ್ಲ ಹೇಗ್ ಮಾಡ್ತಿದ್ವು ಅಂದ್ರೆ, ನಮ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಬಂತು ಅಂದ್ರೆ ಸಾಕು. ಈ ಪ್ರೈಮರಿ ಸ್ಟೂಡೆಂಟ್ಸು, ಹೈಸ್ಕೂಲ್ ಸ್ಟೂಡೆಂಟ್ಸು ಎಲ್ಲ ಸೇರಿಸಿ ಪ್ರೇಯರ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಪ್ರೇಯರ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಸೊಳ್ಳೆ ಬೀಳೆಲ್ಲ ಬಿಡಿಸಿ ಹೇಳೋದ್ ಬೇಡ. ಇಲ್ಲಿ ಯಾರು ಹಾಲ್ ಕುಡಿಯೋ ಮಕ್ಕಳು ಇಲ್ಲ ಅಲ್ಲ. ಎಲ್ಲ ಮೂರ್ಖತ ವಯಸ್ಸೇ ಆಗಿರೋರೇ ಇರೋದು. ಸ್ಟೇಟ್ ಆಂಥಮ್, ನ್ಯಾಷನಲ್ ಆಂಥಮ್, ಪ್ರೇಯರು. ನಾವು ನ್ಯಾಷನಲ್ ಆಂಥಮ್ ಮೇಲೆ ಪರ್ಫೆಕ್ಟ್ ಡ್ರೈವಿಂಗು ನಮ್ದು. ಆದ್ರೆ ಸ್ಟೇಟ್ ಆಂಥಮ್ ಮೇಲೆ ಎಲ್ ಬೋರ್ಡ್ ನಾವು. ಎಲ್ಲಿ ಹೋಗಿ ಗುಂಡಿಲ್ ಬೀಳ್ತೀವೋ ಎಲ್ಲಿ ಹೋಗಿ ಗುತ್ತೀವೋ ನಮ್ಗೆ ಗೊತ್ತಿಲ್ಲ. ನ್ಯಾಷನಲ್ ಆಂಥಮ್ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳ್ತಿದೆ, ಪಟ ಪಟ ಅಂತ ಹೇಳ್ತಿದೆ. ಆದ್ರೆ ಸ್ಟೇಟ್ ಆಂಥಮ್ ಹೇಳುವಾಗ ಲಿಪ್ ಮೂಮೆಂಟ್ ಮಾತ್ರ ಸಖತ್ತಾಗಿ ಕೊಡ್ತಾ ಇದ್ದೆ. ಆದ್ರೆ ವಾಯ್ಸ್ ಮಾತ್ರ ಸುತ್ತಮುತ್ತದಿಂದ ಎಲ್ಲಾ ಕೊಡ್ತಾ ಇದ್ರು. ಈ ಲಿಪ್ ಮೂಮೆಂಟ್ ಕೊಡೋ ಐಡಿಯಾ ನಾನೊಂದು 8th ಸ್ಟ್ಯಾಂಡರ್ಡ್ ತನಕ ನನಗೆ ವರ್ಕ್ ಆಗಿತ್ತು. 8th ಸ್ಟ್ಯಾಂಡರ್ಡ್ ತನಕ. ಆಮೇಲೆ ಏನಾಯ್ತಂದ್ರೆ ಇಂಡಿಪೆಂಡೆನ್ಸ್ ಡೇ ಬಂತು. ಆ ಟೈಮಲ್ಲಿ ಪ್ರೇಯರ್ ಎಲ್ಲ ಪ್ರಾಕ್ಟೀಸ್ ಮಾಡಕ್ ಕರೆದ್ರಲ್ಲ. ಅವಾಗ ಹೇಳ್ತಾ ಇರ್ಬೇಕಾದ್ರೆ ನನಗೇನು ನಾನೇ ಬುದ್ಧಿವಂತ ಅನ್ಕೊಂಡು ಲಿಪ್ ಮೂಮೆಂಟ್ ಮಾತ್ರ ಕೊಡ್ತಾ ಇದ್ದೆ. ಪ್ರೇಯರ್ ಹೇಳಕ್ ಬರಲ್ಲ ನಮ್ಗೆ. ಏನ್ ಮಾಡೋದು? ಸರ್ ಇದ್ದಕ್ಕಿದ್ದಂಗೆ ಒಂದ್ಸಲ ಎಲ್ಲರೂ ಪ್ರೇಯರ್ ಸ್ಟಾಪ್ ಮಾಡಿ ಅಂದ್ರು. ಸ್ಟಾಪ್ ಮಾಡಿದ್ರು. ಏನ್ ಮಾಡಿ ಅಂದ್ರೆ, ಹಾ ನೀನು ಎಲ್ಲರೂ ಒಂದ್ ಬ್ಯಾಚ್ ಎ. ಉಳ್ದೋರೆಲ್ಲ ಇದ್ದೀರಾ? ನೀವೆಲ್ಲ ಬ್ಯಾಚ್ ಬಿ ಅಂದ್ರು. ಆ ಬ್ಯಾಚ್ ಬಿ ಅಲ್ಲಿ ನಾನು ಒಬ್ಬ. ಬ್ಯಾಚ್ ಎ ಇದಿರಲ್ಲ, ನೀವು ಸ್ಟೇಟ್ ಅಂತ ಸ್ಟಾರ್ಟ್ ಮಾಡಿ ಅಂದ್ರು. ಅವರೆಲ್ಲ ಹೇಳಿದ್ರು ಪಟ ಪಟ ಅಂತ ಚಂದ ಹೇಳಿದ್ರು. ಹಾ ಓಕೆ ವೆರಿ ಗುಡ್. ಇವಾಗ ಬ್ಯಾಚ್ ಬಿ ಇದಿರಲ್ಲ, ನೀವೆಲ್ರು ಹೇಳಿ ಅಂತ ನಮ್ ಬ್ಯಾಚಿಗೆ ಹೇಳಿದ್ರು. ನಂಗೇನ್ ಟೆನ್ಷನ್, ನನಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ನನ್ಗೇನು, ನನ್ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರಲ್ಲ ಅಂತ. ಏನ್ ಹೇಳಿದ್ರು? ಬ್ಯಾಚ್ ಎ ಏನಕ್ಕೆ ವೇಸ್ಟ್. 2 ಲೈನ್ ಹೇಳಿದ್ರು, ಏನ್ ಸಖತ್ತಾಗಿ ಹೇಳಿದ್ರು. 2 ಲೈನ್ ಹೇಳಿತ್ತು. 2 ಲೈನು. 3ನೇ ಲೈನಿಂದ ಸೌಂಡೇ ಇಲ್ಲ. ಅಬ್ಬ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 ! ನಾನು ಇಷ್ಟ್ ದಿವಸ ಏನ್ ಅನ್ಕೊಂಡಿದ್ದೆ ಅಂದ್ರೆ, ನನಗ್ ಮಾತ್ರ ಸ್ಟೇಟ್ ಆಂಥಮ್ ಬರಲ್ಲ, ಮತ್ತಿರೋರಿಗೆ ಎಲ್ಲರಿಗೂ ಬರುತ್ತೆ ಅಂತ. ಆವಾಗ ನಂಗೆ ಗೊತ್ತಾಯ್ತು ಆಮೇಲೆ. ಓ ಈ ಇಡೀ ಸ್ಕೂಲಲ್ಲಿ ಅರ್ಧಕ್ಕರ್ಧ ನನ್ನಂಗೆನೆ ಎಲ್ಲ ಕಳ್ರಿದ್ದಾರೆ ಈ ಸ್ಟೇಟ್ ಆಂಥಮ್ ಹೇಳಲಿ ಅಂತ ನನಗೆ ಆಮೇಲೆ ಗೊತ್ತಾಯ್ತು ನನಗೆ. ಅಲ್ಲಿ ಏನಂದ್ರೆ, ಅವನಿಗೆ ಬರಲ್ಲ ಅಂತ ನನಗ್ ಗೊತ್ತಿಲ್ಲ, ನನಗೆ ಹೇಳಕ್ ಬರಲ್ಲ ಅಂತ ಇನ್ನೊಬ್ನಿಗೆ ಗೊತ್ತಿಲ್ಲ. ಇದೇ ತರ ಆಗಿತ್ತು. ನಮ್ಗೇನು ಸ್ಟೇಟ್ ಆಂಥಮ್ ಹೇಳಕ್ ಬರ್ಲಿಲ್ಲ ಅಂತ ಏನು ಬೈಲಿಲ್ಲ, ಹೊಡಿಲಿಲ್ಲ. ನಮ್ಗೆ ಪ್ರೇಯರ್ ಹೇಳಕ್ ಏನ್ ಬಂದಿಲ್ಲ ಅಂತ ನಮ್ಗೇನ್ ಬೈದಿಲ್ಲ, ಏನಿಲ್ಲ. ನನ್ನಷ್ಟು ಉದ್ದದೊಂದು 4-5 ಸ್ಟಿಕ್ಸ್‌ನ ತರಿಸಿ ಕುಂಡಿ ಮೇಲೆ ಸರಿಯಾಗಿ ಬಾರ್ಸಿದ್ರು. ಆಮೇಲೆ ಯಾಕೆ ಬರಬಾರ್ದು? ಆಮೇಲೆ ಬಂತು. ನಾವು ಇದೇ ತರ ಗುಂಪಲ್ ಗೋವಿಂದ ಜೈ ಮಾಡ್ತಾ ಇದ್ವು. ನಾವು ಎಲ್ಲ ಕಡೆ. ಆಮೇಲೆ ತಗ್ಲಾಕೊಂಡು. ಅದಕ್ಕೆ ಇವಾಗ ಯಾರಾದ್ರೂ ಈ ತರ ಮಾಡ್ತಾರೆ ಅಂದ್ರೆ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಓಕೆನಾ? ನೆಕ್ಸ್ಟ್ ರೂಲಲ್ಲಿ ಸಿಗೋಣ. ಬಾಯ್.